ಬಗ್ಗೆ ಚರ್ಚೆ ಮಾಡಿ, ಆಯ್ತು. ರಾಜ್ಯದ SITಗಳ ಬಗ್ಗೆ ಆಯ್ತು. ಚರ್ಚೆ ಮಾಡಿ, ಓಕೆ. ರಾಜ್ಯದ ACB ಬಗ್ಗೆ ಚರ್ಚೆ ಮಾಡಿ, ಮಾಡಿದೀವಿ. ಸಿದ್ದರಾಮಯ್ಯ ದಿನೇಶ್ ಕೇಸ್ ಸರ್. ಬಂದ ತಕ್ಷಣ CBI ನ ಹೇಗೆ ಕಟ್ ಹಾಕಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಕರೆಕ್ಟ್ ಮಾಡಿದೀವಿ, ಅದನ್ನೆಲ್ಲ ನೀವು ಮಾಡಿದೀವಿ. ದಿನೇಶ್ ಸರ್, ಡು ನಾಟ್ spread this virus across the country. Why are you being used? ಚೀಫ್ ಜಸ್ಟಿಸ್ BR ಗವಾಯಿ ಅವರು ಹೇಳಿರೋದು, ಡು ನಾಟ್ ಸ್ಪ್ರೆಡ್ ದಿಸ್ ವೈರಸ್ ಅಕ್ರಾಸ್ ದಿ ಕಂಟ್ರಿ. ಅದು ಇಡಿಗೆ ಇದು ನಾವು 2022ರಿಂದನೇ ಹೇಳ್ತಾ ಇದ್ದೀವಿ. ಈಗ ಸತ್ಯೇಂದ್ರ ಜೈನ್ ಅವರು ಒಬ್ಬ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರಲ್ಲಿ ಒಬ್ಬ ದೊಡ್ಡ ಆರ್ಕಿಟೆಕ್ಟ್ ಆಗಿದ್ದವರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟಲ್ಲಿ ಬಂದವರು, ಅಣ್ಣಾ ಹಜಾರೆ ಮೂವ್ಮೆಂಟಲ್ಲಿ ಬಂದವರು. ಅಂಥವರು ದೆಹಲಿಯಲ್ಲಿ ಒಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಟಿ ಒಳ್ಳೊಳ್ಳೆ ಇದನ್ನು ಮಾಡಿ, ಜನಗಳಿಗೆ ಸೆಕ್ಯೂರಿಟಿ ಇಲ್ಲ ಅಂತ ನಿರ್ಭಯ ಪ್ರಕರಣ ಆದಮೇಲೆ ಸಾಕಷ್ಟು CCTV ಕ್ಯಾಮ್ರಾಗಳನ್ನ ಹಾಕಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ರು. ಸಾಕಷ್ಟು ಹಲವಾರು ಇಲಾಖೆಗಳನ್ನ ಜವಾಬ್ದಾರಿ ಹೊತ್ಕೊಂಡಿದ್ರು. ಇವ್ರಿಗೇನು ಬರುತ್ತೆ ಅಂದರೆ, ಯಾವುದೇ ಒಬ್ಬ ನಾಯಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಫಸ್ಟ್ ಮಾಡಿದ್ದಿವ್ರು ಸತ್ಯೇಂದ್ರ ಜೈನ್ ಮೇಲೆ. ಅವ್ರ ಕತೆ ಹೇಳ್ತೇನೆ. 2 ವರ್ಷ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ ವಿತೌಟ್ ಎನಿ ಸಿಂಗಲ್ ಟ್ರಯಲ್. ಒಂದು ದಿವಸ ಅವ್ರಿಗೆ ಸರಿಯಾಗಿ ಕೋರ್ಟಲ್ಲಿ ಟ್ರಯಲ್ ಮಾಡಲ್ಲ. ಅವ್ರಿಗೆ ಇಂಥ ಆರೋಪಗಳನ್ನ ಪಟ್ಟಿಗಳನ್ನ ಓಡಿಸಲ್ಲ, ಇನ್ವೆಸ್ಟಿಗೇಷನ್ಗಳನ್ನ ಮಾಡಲ್ಲ. 2 ವರ್ಷ ಜೈಲಲ್ಲಿಟ್ಟು ನರಕ ಯಾತನೆ ಮಾಡ್ತಾರೆ. ಅವರು ಸುಮಾರು 40 kg ಬಾಡಿ ವೆಯ್ಟು ಬಿದ್ದೋಗುತ್ತೆ. ಅವ್ರಿಗೆ ಹುಷಾರಿಲ್ಲದೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದನ್ನು ಅಲಿಗೇಷನ್ ಮಾಡ್ತಾರೆ ಇವರು. ಅಂದರೆ ಇದು ಒಂದು ರೀತಿ ಏನು ಬ್ರಿಟಿಷರಿಗಿಂತ ಡೇಂಜರಸ್ಸು ವ್ಯವಸ್ಥೆನಲ್ಲಿ ಇವರು ಹಿಂದೆ ಏನೋ ಬ್ರಿಟಿಷರು ಕರ್ಕೊಂಡೋಗಿ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇಡ್ತಿರ್ತಾರ, ಇವರು ಇಡಿನ ದುರ್ಬಳಕೆ ಮಾಡಿಕೊಂಡ್ರು. ಇವತ್ತಿಗೂ ಅವ್ರ ಮೇಲೆ ಒಂದೇ ಒಂದು ಟ್ರಯಲ್ ಮಾಡಿಲ್ಲ, ಒಂದೇ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಒಂದು ಕನ್ವಿಕ್ಷನ್ ಆಗಿಲ್ಲ. 2 ವರ್ಷ ಜೈಲಲ್ಲಿ ಹೆಂಗಿರ್ತಾರೆ ಅಂದರೆ, ಈ PMLA ಆ್ಯಕ್ಟ್ ಅಂತ ಏನಿದೆ, UAPA ಆ್ಯಕ್ಟು ಹೈಯೆಸ್ಟ್ ದುರ್ಬಳಕೆ ಆಗ್ತಾ ಇರೋದು ಇವತ್ತು ಈ ದೇಶದಲ್ಲಿ ಅಂಡರ್ BJP ಗವರ್ನೆನ್ಸ್. ಮತ್ತು ನಾವು ಇನ್ನೊಂದು ನೋಡೋದಾದರೆ, ಈ ಅರವಿಂದ್ ಕೇಜ್ರಿವಾಲ್ ಅವ್ರೇನು ಮಾಡಿದ್ರು ಹೇಳಿ, ಈ ಪರಿವರ್ತನಾ ಮೂವ್ಮೆಂಟ್ ಮಾಡಿ ಇವತ್ತು ದೇಶದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ತಂದವರು. ಅವರು RTA ಆ್ಯಕ್ಟನ್ನು ತಂದವರು ಅರವಿಂದ್ ಕೇಜ್ರಿವಾಲ್ ಅವರು. ಈ ಪರಿವರ್ತನಾ ಒಂದು ಸಂಘವನ್ನು ಕಟ್ಟಿ ಸುಪ್ರೀಂ ಕೋರ್ಟಲ್ಲಿ ಹೋರಾಡಿ ರೈಟ್ ಟು ಇನ್ಫಾರ್ಮೇಷನ್ ಇವತ್ತು ಜನರಿಗೆ ತಂದು ಕೊಟ್ಟವರು ಅರವಿಂದ್ ಕೇಜ್ರಿವಾಲ್.